ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ದಿ ಅವೆಂಜರ್ಸ್ ಸಿನಿಮಾನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಂಥ MCU ಸಿನಿಮಾಗಳ ಕಥೆಯನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲೋಗಿ ಕತೆ ತಿಳ್ಕೊಂಡು ಬರ್ಬೋದು. ಇನ್ನು ಈ ಕತೆ ಶುರುವಾಗೋದು ಲೋಕಿಯಿಂದ. ಅವನು ಅವ್ರ ಅಪ್ಪ ಮತ್ತು ಅಣ್ಣನ ಜೊತೆ ಜಗಳ ಮಾಡಿಕೊಂಡು ಆಸ್ಗಾರ್ಡ್ ರಿಯಲ್ಮನ್ನೇ ಬಿಟ್ಟು ಆಚೆ ಬಂದಿರ್ತಾನೆ. ಅವಾಗ ಅವನು ಥ್ಯಾನೋಸ್ನ ಚೇಲ ದಿ ಅದರ್ನ ಸವಾಸ ಮಾಡಿ ಇನ್ನೂ ಆಳಾಗಿ ಹದಗೆಟ್ಟು ಹೋಗ್ಬಿಡ್ತಾನೆ. ಅವನು ಇವನ ಕೈಗೆ ಒಂದು ಸೆಪ್ಟರ್ನ ಕೊಡ್ತಾನೆ, ಅಂದರೆ ರಾಜದಂಡ. ಇದನ್ನು ತಗೊಂಡೋಗಿ ನೀನು ಭೂಮಿ ಮೇಲೆ ದಾಳಿ ಮಾಡು, ಭೂಮಿನ ಆಳ್ವಿಕೆ ಮಾಡು, ಆದ್ರೆ ಭೂಮಿಯಲ್ಲಿ ಒಂದು ಟೆಸರಾಕ್ಟ್ ಅಂತೇಳಿ ಒಂದು ಆರ್ಟಿಫ್ಯಾಕ್ಟ್ ಇದೆ, ಅದನ್ನ ತಂದು ನಮ್ಮ ಕೈಗೆ ಕೊಡಬೇಕು. ಆದ್ರೆ ಅದಷ್ಟು ಸುಲಭ ಇರಲ್ಲ, ನೀನು ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ನಾನು ನನ್ನ ಚಿಟೋರಿ ಆರ್ಮಿನ ಕಳಿಸ್ಕೊಡ್ತೀನಿ, ನೀನು ಅದಕ್ಕೋಸ್ಕರ ಭೂಮಿಗೆ ಹೋಗಿ ನಾವು ಬರೋದಕ್ಕೆ ಪೋರ್ಟಲ್ ಅನ್ನು ಓಪನ್ ಮಾಡಬೇಕು ಅಂತೇಳಿ ಕಳಿಸ್ತಾನೆ. ಇನ್ನು ಅದೇ ರೀತಿ ಭೂಮಿ ಮೇಲೆ ಎರಿಕ್ ಸೆಲ್ವಿಗೂ ಟೆಸರಾಕ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಸಂಶೋಧನೆ ಮಾಡ್ತಾ ಇರ್ತಾನೆ. ಅದು ನಾಸಾ ಮತ್ತೆ ಶೀಲ್ಡ್ ಇಬ್ರು ಸೇರ್ಕೊಂಡ್ಬಿಟ್ಟು ಕಟ್ಸಿರುವಂತ ಪ್ರಾಜೆಕ್ಟ್ ಪೆಗಸಸ್ ಅನ್ನೋ ಒಂದು ಫೆಸಿಲಿಟಿ ಹತ್ರ. ಈ ಪ್ರಾಜೆಕ್ಟ್ ಪೆಗಸಸ್ ಅನ್ನೋ ಬಿಲ್ಡಿಂಗ್ ನ ಬಗ್ಗೆ ನಿಮಗೆ ಕ್ಯಾಪ್ಟನ್ ಮಾರ್ವೆಲ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ನು ಎರಿಕ್ ಸೆಲ್ವಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಟೆಸರಾಕ್ಟ್ಗೆ ಬೇರೆ ಬೇರೆ ಜಾಗಕ್ಕೆಲ್ಲ ಪೋರ್ಟಲ್ ಅನ್ನು ಓಪನ್ ಮಾಡುವಂತ ಶಕ್ತಿ ಇದೆ ಅಂತ. ಆದ್ರೆ ಅದ್ರ ಎನರ್ಜಿನ ಬಳಸೋದಕ್ಕೆ ಅವ್ರು ಯಾರ ಕೈನಿಂದನೂ ಆಗ್ತಾ ಇರೋದಿಲ್ಲ. ಎಂಥದ್ದೇ ಮೆಟಲ್ ಅನ್ನು ಹಾಕಿದ್ರೂ ಕೂಡ ಅದು ಶಾರ್ಟ್ ಆಗಿ ಬರ್ನ್ ಆಗೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಈಗ ಅದಿಚ್ಚಿಗದೇನೆ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ವರ್ಕ್ ಆಗೋದಕ್ಕೆ ಶುರುವಾಗಿದೆ. ಅದವನಿಗೆ ವಿಚಿತ್ರ ಅಂತ ಅನಿಸಿ ನಿಕ್ ಫ್ಯೂರಿನ ಕರೆದ್ಬಿಟ್ಟು ಈ ವಿಚಾರ ಎಲ್ಲ ತಿಳಿಸ್ತಾನೆ. ಯಾಕಂಗಾಗ್ತಿರುತ್ತೆ ಅಂತ ಹೇಳಿದ್ರೆ, ನೀವು ಇನ್ಫಿನಿಟಿ ಸ್ಟೋನ್ಸ್ಗಳಿಗೆ ಇರುವಂಥ ತೇರಿನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಇನ್ಫಿನಿಟಿ ಸ್ಟೋನ್ ಇನ್ನೊಂದು ಸ್ಟೋನ್ ಹತ್ರ ಹೋಗೋದಕ್ಕೆ ದಾರಿನ ಮಾಡಿಕೊಡುತ್ತೆ. ಅದೇ ರೀತಿ ಈಗ ಲೋಕಿ ಸೆಪ್ಟರ್ನಲ್ಲಿರುವಂಥ ಮೈಂಡ್ ಸ್ಟೋನ್ ಅನ್ನು ಅವನು ಬಳಸ್ತಾ ಇರೋದ್ರಿಂದ ಅದು ಟೆಸರಾಕ್ಟ್ ಹತ್ರ ಬರೋದಕ್ಕೆ ಟೆಸರಾಕ್ಟೇ ದಾರಿ ಮಾಡಿಕೊಡ್ತಾ ಇದೆ. ಅದೇ ರೀತಿ ಆ ಜಾಗಕ್ಕೆ ಪೋರ್ಟಲ್ ಒಂದು ಓಪನ್ ಆಗಿ ಅಲ್ಲಿಗೆ ಲೋಕಿ ಬಂದ್ಬಿಟ್ಟು ಅವ್ರಗಳ ಮೇಲೆ ದಾಳಿ ಮಾಡ್ತಾನೆ. ಅವನು ಎರಿಕ್ ಮತ್ತೆ ಕ್ಲಿಂಟ್ ಇಬ್ರು ಕಂಟ್ರೋಲಿಗೆ ತಗೊಂಡ್ಬಿಟ್ಟು ಆ ಟೆಸರಾಕ್ಟ್ ಅನ್ನು ಎತ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಇನ್ನು ನಿಕ್ ಫ್ಯೂರಿ, ಮರಿಯಾ ಹಿಲ್ ಇವರಿಬ್ರು ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಆಗೋದಿಲ್ಲ, ಎಸ್ಕೇಪ್ ಆಗೋಗ್ಬಿಡ್ತಾರೆ. ಮತ್ತೆ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ರಿಲೀಸ್ ಆಗಿದ್ದ ಎನರ್ಜಿ ಕಂಪ್ಲೀಟ್ ಆಗಿ ಆ ಪ್ರಾಜೆಕ್ಟ್ ಪೆಗಾಸಸ್ ನ ಏರಿಯಾ ಪೂರ್ತಿನೂ ಡೆಸ್ಟ್ರಾಯ್ ಮಾಡಾಕ್ಬಿಡುತ್ತೆ. ಫಿಲ್ ಕಾಲ್ಸನ್ ಅಲ್ಲಿರೋರೆಲ್ಲರೂ ಕೂಡ ಕರ್ಕೊಂಡು ಆಚೆ ಬಂದ್ಬಿಡ್ತಾನೆ. ಅವಾಗ ನಿಕ್ ಫ್ಯೂರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗಲ್ಲ. ಅವಾಗ ಅವನು ಫಿಲ್ ಕಾಲ್ಸನ್ಗೆ ಹೇಳ್ತಾನೆ, ಇದು ಯುದ್ಧದ ಟೈಮು, ಹೀರೋಗಳನ್ನೆಲ್ಲ ಗ್ಯಾದರ್ ಮಾಡ್ರಿ ಅಂತೇಳಿ. ಆದರೆ ಶೀಲ್ಡ್ ಬೋರ್ಡ್ ಮೆಂಬರ್ಸ್ಗಳೆಲ್ಲ ನಿಂದಿದು ಬ್ಯಾಡ್ ಐಡಿಯಾ, ನಾವು ಪೇಸ್ 2 ಮೆಥಡನ್ನೇ ಇದಕ್ಕೆ ಯೂಸ್ ಮಾಡಬೇಕು ಅಂತ ಅಂತಿರ್ತಾರೆ. ಈ ಪೇಸ್ 2 ಅಂದ್ರೆ ಏನು ಅಂತೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ನಿಕ್ ಫ್ಯೂರಿ ಹತ್ರ ಇದ್ದಂಥ ಪೇಸ್ 1 ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿ ಅವೆಂಜರ್ ಇನಿಷಿಯೇಟಿವ್. ಅದಕ್ಕೋಸ್ಕರನೇ ಈಗ ಹೀರೋಗಳನ್ನೆಲ್ಲ ಗ್ಯಾದರ್ ಮಾಡ್ತಾ ಇರ್ತಾನೆ. ಅವನೇ ಖುದ್ದು ಹೋಗಿ ಕ್ಯಾಪ್ಟನ್ ಅಮೆರಿಕಾಗೆ ಇರೋ ಪರಿಸ್ಥಿತಿನೆಲ್ಲ ತಿಳಿಸಿ, ಲೋಕಿ ಮುಂದೆ ಇನ್ನೂ ಏನೇನು ಅವಾಂತರ ಮಾಡ್ತಾನೋ ಗೊತ್ತಿಲ್ಲ, ಈಗ ನೀವೇ ಈ ಟೀಮನ್ನ ಲೀಡ್ ಮಾಡ್ತಾ ಅವನನ್ನ ಎದುರಿಸೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ. ಸರಿ ಆಯ್ತು ಅಂತೇಳಿ ಅವನು ಒಪ್ಕೊಂಡು ಬರ್ತಾನೆ. ಇನ್ನೊಂದ್ ಕಡೆ ಫಿಲ್ ಕಾಲ್ಸನ್ ನತಾಶಾ ಹೆಲ್ಪ್ ಕೇಳ್ತಾನೆ, ನೀನು ಹೀರೋಸ್ಗಳನ್ನೆಲ್ಲ ಗ್ಯಾದರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಬೇಕು ಅಂತೇಳಿ. ಆದ್ರೆ ಅವಳಿಗೂ ಟೋನಿಗೂ ಆಗ್ತಿರಲ್ವಲ್ಲ, ಹಂಗಾಗಿ ಟೋನಿ ಸ್ಟಾರ್ಕ್ ಹತ್ರ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆಯ್ತು, ನಾನು ಅವನ್ನ ಕರ್ಕೊಂಬರ್ತೀನಿ, ನೀನು ಹೋಗಿ ಬ್ರೂಸ್ ಬ್ಯಾನರ್ನ ಕರ್ಕೊಂಬ. ಯಾಕೆ ಅಂತ ಹೇಳಿದ್ರೆ ಟೆಸರಾಕ್ಟ್ ರಿಲೀಸ್ ಮಾಡ್ತಾ ಇರೋಂಥದ್ದು ಗಾಮಾ ರೇಡಿಯೇಷನ್ ಅಂಡ್ ಅದ್ರ ಫ್ರೀಕ್ವೆನ್ಸಿ ಏನಾದರೂ ಬ್ಯಾನರ್ಗೆ ಗೊತ್ತಾದ್ರೆ ಅವ್ನು ಖಂಡಿತ ನಮಗೆ ಹೆಲ್ಪ್ ಮಾಡ್ತಾನೆ ಅಂತೇಳಿ. ಆದ್ರೆ ಇವಳಿಗೆ ಮೀಟರ್ ಆಫ್ ಆಗೋಗ್ಬಿಡ್ತವೆ. ಈಗ ನಾವು ಹಲ್ಕ್ ಸವಾಸ ಮಾಡ್ಬೇಕಲ್ಲಪ್ಪ ಅಂತೇಳಿ ಅವ್ನು ನೋಡಿದ್ರೆ ಕಲ್ಕತ್ತಾದಲ್ಲಿ ಡಾಕ್ಟರ್ ಆಗ್ಬಿಟ್ಟು ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಕೊನೆಗೂ ಅವನ ಹತ್ರ ಹೋಗಿ ಇರೋ ವಿಷಯ ಎಲ್ಲ ತಿಳಿಸಿ ಅವನನ್ನು ನೆಗೋಷಿಯೇಟ್ ಮಾಡಿ ಒಪ್ಪಿಸ್ತಾಳೆ. ಆದ್ರೆ ಅವನೊಂದು ಕಂಡೀಷನ್ ಆಗ್ತಾನೆ, ನಾನೇನಾದ್ರೂ ಹಲ್ಕಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾಗಿರೋಂಥ ಪರಿಸ್ಥಿತಿ ಬಂದ್ರೆ ನಾನು ಖಂಡಿತ ಆಗಲ್ಲ, ಅಂತ ಆಸೆ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಮುಂಚೆನೆ ಹೇಳಿರ್ತಾನೆ. ಆದ್ರೆ ಅವನನ್ನ ಬರೀ ಸಂಶೋಧನೆ ಮಾಡೋದಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾ ಇರೋದು ಅಂತೇಳಿ ಅವಳು ಕರ್ಕೊಂಬರ್ತಾಳೆ. ಇನ್ನೊಂದ್ ಕಡೆ ನಮ್ಮ ಟೋನಿ ಸ್ಟಾರ್ಕ್ ಮತ್ತೆ ಪೆಪ್ಪರ್ ಇಬ್ರು ಸೇರ್ಕೊಂಡ್ಬಿಟ್ಟು ನ್ಯೂಯಾರ್ಕ್ ನ ಮ್ಯಾನ್ಹಟನ್ ಸ್ಟ್ರೀಟ್ ನಲ್ಲಿ ಒಂದು ದೊಡ್ಡದಾಗಿರುವಂತ ಸ್ಟಾರ್ಕ್ ಟವರ್ ನ ಕಟ್ಟಿರ್ತಾರೆ. ಅಂಡ್ ಅದಕ್ಕೆ ಬೇಕಾಗಿರುವಂತ ಎನರ್ಜಿ ಸೋರ್ಸ್ ಅನ್ನಾಗಿ ಒಂದು ಮಾಡಿಫೈಡ್ ಮಾಡಿರುವಂತ ಆರ್ಕ್ ರಿಯಾಕ್ಟರ್ ಬಳಸ್ತಾ ಇರ್ತಾರೆ. ಅಂಡ್ ಸೇಮ್ ಇದೇ ಐಡಿಯಾನ ಇಡೀ ಸಿಟಿಗೂ ಅಪ್ಲೈ ಮಾಡಬಹುದು. ಆದ್ರೆ ಅದಕ್ಕೋಸ್ಕರ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಅದಕ್ಕೆ ವಾಷಿಂಗ್ಟನ್ ಹತ್ರ ಹೋಗ್ಬಿಟ್ಟು ಪ್ರೆಸಿಡೆಂಟ್, ಸೆನೇಟರ್ ಹತ್ರ ಎಲ್ಲ ಮಾತಾಡಬೇಕು ಅಂತೇಳಿ ಪೆಪ್ಪರ್ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಫಿಲ್ ಕಾಲ್ಸನ್ ಬಂದು ಟೋನಿ ಹೆಲ್ಪ್ ಕೇಳ್ತಾನೆ. ಅಂದ್ರೆ ಅದು ಹೆಲ್ಪ್ ಅಂತಾನು ಅನ್ನಂಗಿಲ್ಲ, ಅವನ್ ಸ್ಟೈಲಲ್ಲೇ ಆರ್ಡರ್ ಮಾಡ್ತಾನೆ. ಆದ್ರೆ ಟೋನಿಗೆ ಈ ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಐರನ್ ಮ್ಯಾನ್ 2 ಸಿನಿಮಾದಲ್ಲೇ ಹೇಳಿರ್ತಾನಲ್ಲ, ಇವನು ಅಲ್ಲಿ ಸೂಪರ್ ಹೀರೋ ಗಿರಿನೆಲ್ಲ ತೋರ್ಸಂಗಿಲ್ಲ, ಬರೀ ಅವ್ರಿಗೆ ಟೆಕ್ ಅಡ್ವೈಸ್ ಮಾಡ್ಕೊಂಡು ಮಾತ್ರ ಇರಬೇಕು ಅಂತೇಳಿ. ಹಂಗಾಗಿ ಇದ್ರಲ್ಲಿ ಏನೋ ಗಿಮಿಕ್ ಇದೆ ಅಂತ ಅವನಿಗೂ ಅನ್ಸುತ್ತೆ. ಬಟ್ ಪೆಪ್ಪರ್ ಅವನನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಒಪ್ಪಿಸ್ತಾಳೆ. ಸರಿ ಆಯ್ತು. ಇದಾದ್ಮೇಲೆ ಕ್ಯಾಪ್ಟನ್ ಮತ್ತೆ ಬ್ರೂಸ್ ಇಬ್ರು ಕರ್ಕೊಂಡು ಶೀಲ್ಡ್ ಅವರ ಎಲಿಕ್ಯಾರಿಯರ್ ಹತ್ರ ಬರ್ತಾರೆ. ಆದ್ರೆ ಆ ಎಲಿಕ್ಯಾರಿಯರ್ ಆಕಾಶದಲ್ಲಿ ಹಾರಾಡುವಂತ ಎಬಿಲಿಟಿ ಇರುತ್ತೆ, ಜೊತೆಗೆ ಸ್ಟೆಲ್ತ್ ಟೆಕ್ನಾಲಜಿನೂ ಕೂಡ ಅದರಲ್ಲಿ ಅಳವಡಿಸಿರ್ತಾರೆ. ಅಂದ್ರೆ ಆಕಾಶದ ಮೇಲೆ ಹಾರಾಡ್ತಿದ್ರು ಯಾರ ಕಣ್ಗೂ ಕಾಣಿಸಲ್ಲ ಅಂತೇಳಿ. ಇನ್ನು ಈ ಶೀಲ್ಡ್ ಅವರ ಎಲಿಕ್ಯಾರಿಯರ್ ಎಷ್ಟು ಪವರ್ಫುಲ್ ಆಗಿರುತ್ತೆ, ಎಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಎಲ್ಲಾ CCTV ಕ್ಯಾಮ್ರಾ, ಎಲ್ಲ ನೆಟ್ವರ್ಕ್ ಏರಿಯಾ, ಪ್ರತಿಯೊಂದು ಡಾಟಾನು ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಹಂಗಾಗಿ ಅವರು ಲೋಕಿನ
ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಇನ್ನೊಂದ್ ಕಡೆ ಲೋಕಿ, ಸೆಲ್ವಿಗ್, ಹಾಕೈ ಇವ್ರನ್ನೆಲ್ಲರನ್ನು ಕರ್ಕೊಂಡ್ಬಂದ್ಬಿಟ್ಟು ಆ ಟೆಸರಾಕ್ಟ್ ಇಂದ ಚಿಟೋರಿ ಆರ್ಮಿನ ಕರ್ಸ್ಕೊಳ್ಳೋದಕ್ಕೆ ಒಂದು ಡಿವೈಸ್ ಅನ್ನ ರೆಡಿ ಮಾಡ್ತಾ ಇರ್ತಾನೆ. ಆದ್ರೆ ಎರಿಕ್ ಸೆಲ್ವಿಗ್ಗೆ ಅದರ ಎನರ್ಜಿನ ಸ್ಟೇಬಲ್ ಮಾಡುವಂತ ಮೆಟೀರಿಯಲ್ ಇನ್ನೂ ಸಿಕ್ಕಿರೋದಿಲ್ಲ. ಆ ಮೆಟೀರಿಯಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಹಿರೇಡಿಯಂ. ಅಂಡ್ ಇದೇ ಮೆಟಲ್ ಅನ್ನ ಬಳಸಿ ಆರ್ನಿಮ್ಜೋಲಾ ಅವನ ಹೈಡ್ರಾ ವೆಪನ್ಸ್ ಗಳನ್ನೆಲ್ಲ ತಯಾರು ಮಾಡಿರ್ತಾನೆ ಅಂತ ಅನ್ಸುತ್ತೆ. ಅಂಡ್ ಈಗಲೂ ಕೂಡ ಆ ಮೆಟಲ್ ಜರ್ಮನಿನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ನು ಜರ್ಮನಿನಲ್ಲಿ ಅದೆಲ್ಲಿದೆ ಅಂತಂತೇಳಿ ಹಾಕೈಗೆ ಗೊತ್ತಿರುತ್ತೆ. ಅದು ಸ್ಟಟ್ಗಾರ್ಟ್ ಅಲ್ಲಿ ಡಾಕ್ಟರ್ ಎಂದ್ರಿಚ್ ಅನ್ನೋ ಗೋಡೌನ್ ನಲ್ಲಿ ಇರುತ್ತೆ. ಅಂಡ್ ಅದನ್ನ ಎತ್ಕೊಂಡ್ಬಂದು ಈ ಡಿವೈಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಶೀಲ್ಡ್ ಅವರು ಅದಕ್ಕೆ ಬಿಡಲ್ಲ ಅಂತಂತೇಳಿ ಅವನಿಗೆ ಮುಂಚೆನೇ ಗೊತ್ತಿರುತ್ತೆ. ಅದಕ್ಕೆ ಅವ್ರನ್ನ ಡೈವರ್ಟ್ ಮಾಡಿದ್ರೆ ಸಾಕು, ಮಿಕ್ಕಿದ ಕೆಲಸನೆಲ್ಲ ನಾವು ನೋಡ್ಕೊಳ್ತೀವಿ ಅಂತಂತೇಳಿ ಹಾಕೈ ಹೇಳ್ತಾನೆ. ಅಂಡ್ ಅದೇ ರೀತಿ ಅವರು ಆ ಜಾಗಕ್ಕೆ ಹೋಗ್ತಾರೆ. ಡಾಕ್ಟರ್ ಎಂದ್ರಿಚ್ ಅನ್ನ ಎತ್ಕೊಂಡ್ಬಿಟ್ಟು ಅವನ ಕಣ್ಣಿನ ರೆಟಿನಾನ ತಕ್ಕೊಂಡು ಅದರಿಂದ ಅವನ ಟ್ರೆಜರಿನ ಓಪನ್ ಮಾಡಿ ಆ ಇರೇಡಿಯಂ ಅನ್ನ ಎತ್ಕೊಂಡು ಹಾಕೈ ತಾಂದೋಗ್ಬಿಡ್ತಾನೆ. ಆದರೆ ಲೋಕಿಗೆ ಸ್ವಲ್ಪ ದಿಮಾಗ್ ಜಾಸ್ತಿ. ಅಲ್ಲಿರೋ ಜನರುಗಳನ್ನೆಲ್ಲ ಎದುರಿಸಿ ನಾನೇ ನಿಮ್ಮ ರಾಜಾದಿ ರಾಜ, ಕೊತ್ತಂಬರಿ ಬೀಜ ಅಂತಂತೆಲ್ಲ ಡೈಲಾಗ್ ಹೊಡೆದು ನನ್ನ ಮುಂದೆ ಮಂಡಿ ಊರಿಗೆ ಕೂರ್ರಿ ಅಂತಂತೇಳಿ ಹೇಳ್ತಾ ಇರ್ತಾನೆ. ಅಂಡ್ ಇಷ್ಟೆಲ್ಲ ದಾದ್ಲೆ ಮಾಡ್ತಿರುವಾಗ ಅವನ ಫೇಸ್ ಐಡಿ ಶೀಲ್ಡ್ ಅವ್ರಿಗೆ ಸಿಕ್ಬಿಟ್ಟು ಅವನಿರೋ ಲೊಕೇಶನ್ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಕ್ಯಾಪ್ಟನ್ ಅಮೆರಿಕಾ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿರೋ ಜನಗಳನ್ನೆಲ್ಲ ಕಾಪಾಡೋದಕ್ಕೆ ನೋಡ್ತಾನೆ. ಲೋಕಿ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಬಟ್ ಲೋಕಿ ಒಬ್ಬ ಗಾಡ್, ಅಷ್ಟು ಈಸಿಯಾಗಿ ಅವನು ಸೋಲ್ತಾ ಇರೋದಿಲ್ಲ. ಜೊತೆನಲ್ಲಿ ಅವನ ಹತ್ರ ಮೈಂಡ್ ಸ್ಟೋನ್ ಇರುವಂತ ಸೆಪ್ಟರ್ ಬೇರೆ ಇರುತ್ತೆ. ಅಂಡ್ ಇಂಥ ಟೈಮಲ್ಲಿ ನಮ್ಮ ಐರನ್ ಮ್ಯಾನ್ ಬಂದ್ಬಿಟ್ಟು ಅವನಿಗೆ ಏಮ್ ಮಾಡ್ಬಿಟ್ಟು ಈಗ ನೀನ್ ಮಂಡಿ ಊರ್ ಕೂರ್ಕೊಂತೀಯ ಇಲ್ಲ ಶೂಟ್ ಮಾಡೋದ ಅಂತೇಳಿ ಎದುರಿಸ್ಬಿಡ್ತಾನೆ. ಲೋಕಿ ಅವಾಗ ಸೈಲೆಂಟ್ ಆಗಿ ಅವ್ರಿಗೆ ಸರೆಂಡರ್ ಆಗ್ಬಿಟ್ಟು ಅವ್ರ ಫ್ಲೈಟ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಕ್ಯಾಪ್ಟನ್ ಅಮೆರಿಕಾಗೆ ಡೌಟು, ಅವ್ನು ತುಂಬಾನೇ ಶಕ್ತಿವಂತ, ಇಷ್ಟು ಈಸಿಯಾಗಿ ಸರೆಂಡರ್ ಆಗಿದ್ದಾನೆ ಅಂತ ಹೇಳಿದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾನೆ ಅಂತೇಳಿ. ಅಷ್ಟೊತ್ತಿಗೆ ಲೋಕಿನ ಹುಡುಕೊಂಡು ಥೋರ್ ಬಂದ್ಬಿಡ್ತಾನೆ. ಇಲ್ಲಿ ಥೋರ್ ಹೆಂಗ್ ಬರ್ತಾನೆ ಅಂತೇಳಿ ನಿಮಗೆ ಡೌಟ್ ಬರ್ಬೋದು. ಯಾಕಂತ ಹೇಳಿದ್ರೆ ಆಸ್ಗಾರ್ಡ್ ನಲ್ಲಿ ಈಗ ಬೈಫ್ರಾಸ್ಟ್ ಇಲ್ಲ, ಹಾಳಾಗೋಗ್ಬಿಟ್ಟಿದೆ. ಹಂಗಾಗಿ ಆಸ್ಗಾರ್ಡ್ ನಲ್ಲಿ ಇರೋರು ಯಾರು ಕೂಡ ಬೇರೆ ಪ್ಲಾನೆಟ್ ಗಳಿಗೆ ಹೋಗಕ್ ಆಗಲ್ಲ ಅಂತೇಳಿ. ಆದ್ರೆ ವಿತೌಟ್ ಬೈಫ್ರಾಸ್ಟ್ ಓಡಿನ್ ಅವ್ರ ಆಯುಧ ಆಗಿರುವಂತ ಗುಂಗ್ನೀರನ್ನ ಬಳಸ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಟೆಲಿಪೋರ್ಟ್ ಆಗ್ಬೋದು. ಆ ಕೆಪಾಸಿಟಿ ಅವ್ರಿಗಿರುತ್ತೆ. ಅಂಡ್ ಅದೇ ಶಕ್ತಿ ಮೂಲಕ ಈಗ ಥೋರ್ನ ಅವರು ಭೂಮಿಗೆ ಕಳಿಸಿದ್ದಾರೆ. ನೋಡು ನಿನ್ ತಮ್ಮ ಅಲ್ಲೋ ಕಿತಾಪತಿ ಮಾಡ್ತಿದ್ದಾನೆ, ಹೋಗಿ ಅವನನ್ನು ಎಳ್ಕಂಬ ಅಂತೇಳಿ. ಅಂಡ್ ಅದೇ ತರ ಥೋರ್ ಅವ್ರ ಫ್ಲೈಟ್ ಒಳಗಡೆ ನುಗ್ಗಿ ಲೋಕಿನೇ ಕರ್ಕೊಂಡು ಅಲ್ಲಿಂದ ಆಚೆ ಹೋಗ್ಬಿಡ್ತಾನೆ. ಒಂದ್ ಗುಡ್ಡದ ಮೇಲೆ ಅವನನ್ನ ಇಳಿಸಿ ಆಗಿದ್ದೆಲ್ಲ ಆಗೋಯ್ತು, ಮನೆಗೆ ಹೋಗೋಣ ಬಾ, ಇದನ್ನೆಲ್ಲ ಬಿಟ್ಬಿಡು ಅಂತೇಳಿ ಹೇಳ್ತಾನೆ. ಆದ್ರೆ ಲೋಕಿ ಹೋಗೋದಕ್ಕೆ ತಯಾರಿರಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ್ಲೂ ಅವರಪ್ಪ ಥೋರ್ನೇ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ನೀನೇ ಮತ್ತೆ ರಾಜ ಆಗ್ತೀಯಾ, ನನಗೇನು ಸಿಕ್ಕಲ್ಲ, ಖಾಲಿ ಪಲಾವು, ಅದಕ್ಕೆ ನಾನು ಟೆಸರಾಕ್ಟ್ ಇಂದ ಚಿಟೋರಿ ಆರ್ಮಿನ ಕರ್ಕೊಂಬಂದು ಈ ಭೂಮಿನ ಅಕ್ವೈರ್ ಮಾಡ್ಕೊಂಡು ಇಲ್ಲೇ ರಾಜ ಆಗ್ತೀನಿ ಅಂತೆಲ್ಲ ಸತ್ಯ ಹೇಳ್ಬಿಡ್ತಾನೆ. ಅವಾಗ ಥೋರ್ಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಅವನಿಗೆ 2 ಬಾರಿಸಿ ಮನೆಗೆ ಎಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಐರನ್ ಮ್ಯಾನ್ ಬಂದ್ಬಿಟ್ಟು ಥೋರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅವರಿಬ್ರಿಗೂ ಜಗಳ ಆಗೋಗ್ಬಿಡ್ತವೆ. ಆದ್ರೆ ಲೋಕಿ ಮಾತ್ರ ಇವರಿಬ್ರು ಜಗಳನ ನೋಡ್ಬಿಟ್ಟು ಮಜಾ ತಗೊಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಕ್ಯಾಪ್ಟನ್ ಅಮೆರಿಕಾ ಬಂದ್ಬಿಟ್ಟು ಆ ಜಗಳನ ನಿಲ್ಸಿ, ಎಲ್ಲ ಒಂದೇ ಪರ್ಪಸ್ ಮೇಲೆ ಕಂಡ್ರೆ ಕೆಲಸ ಮಾಡ್ತಿರೋದು, ಯಾಕೆ ಹಿಂಗ್ ಓಡಾಡ್ತೀರಾ, ಮೊದಲನ್ನ ಕರ್ಕೊಂಡೋಗಿ ಆ ಟೆಸರಾಕ್ಟ್ ಅಲ್ಲಿದೆ ಹುಡ್ಕಣ ಬನ್ನಿ ಅಂತ ಹೇಳ್ಬಿಟ್ಟು ಶೀಲ್ಡ್ ಹೆಲಿ ಕ್ಯಾರಿಯರ್ಗೆ ಕರ್ಕೊಂಡ್ಬರ್ತಾರೆ. ಅವನ ಹತ್ರ ಇರುವ ಸೆಪ್ಟರ್ನ ಕಿತ್ಕೊಂಡು ಅದನ್ನ ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅವನನ್ನ ಒಂದು ಗ್ಲಾಸ್ ಟ್ಯಾಂಕರ್ಗೆ ಕೂಡಾಕ್ಬಿಡ್ತಾರೆ. ಆದರೆ ಲೋಕಿ ಮೊದಲೇ ಕಿಡಿಗೇಡಿ. ಅವನಿಗೆ ಬಂದ್ಮೇಲೆ ಎಲ್ಲರ ತಲೆಗೂ ಒಂದು ಹುಳ ಬಿಟ್ಟಾಕ್ಬಿಡ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ ನಿಕ್ ಫ್ಯೂರಿ ಅವನನ್ನ ಕೇಳ್ತಾನೆ, ಭೂಮಿಗೆ ಬಂದ್ಬಿಟ್ಟು ಈ ಭೂಮಿನ ರೂಲ್ ಮಾಡಬೇಕು ಅಂತ ನೋಡ್ತಾ ಇದೀಯಾ, ಆದ್ರೆ ಕಳ್ಳಂತರ ನೀನೇ ಟೆಸರಾಕ್ಟ್ ಅನ್ನ ಕತ್ಕೊಂಡೋಗಿದ್ಯಾ, ಈಗ ತಗಲಾಕೊಂಡ್ಮೇಲೆ ಬಂದು ಶಾಂತಿ ಮಾತುಕತೆ ಮಾತಾಡ್ತಾ ಇದೀಯಾ, ಅಷ್ಟಕ್ಕೂ ನೀನು ಟೆಸರಾಕ್ಟ್ ಅನ್ನ ಎಲ್ಲಿಟ್ಟಿದ್ಯಾ, ನಿನಗದು ಯಾಕೆ ಬೇಕು ಹೇಳು ಅಂತೇಳಿ. ಅದೇ ಕ್ವೆಶನ್ ಅನ್ನ ಲೋಕಿ ತಿರುಗಿಸಿ ವಾಪಸ್ ಅವನಿಗೆ ಕೇಳ್ಬಿಡ್ತಾನೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬರದೇ ಇದ್ರೂ ಕೂಡ ಮುಗಿಬಿದ್ದು ಅದ್ರ ಮೇಲೆ ಸಂಶೋಧನೆ ಮಾಡ್ತಿದಿರಲ್ಲ ಯಾಕೆ ಅಂತೇಳಿ. ಅಂಡ್ ಅದು ಅಲ್ಲದೆ ಈಗ ಲೋಕಿ ಸೆಪ್ಟರ್ನ ಕಿತ್ಕೊಂಡಿದಾರಲ್ಲ, ಅದನ್ನು ಕೂಡ ಬ್ರೂಸ್ ಬ್ಯಾನರ್ ಮತ್ತೆ ಐರನ್ ಮ್ಯಾನ್ ಇಬ್ರು ಸೇರ್ಕೊಂಡು ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಟೆಸರಾಕ್ಟ್ ನಷ್ಟೇನೆ ಈಕ್ವಲ್ ಆಗಿರುವಂತ ಪವರ್ ಇರುತ್ತೆ. ಹಂಗಿದ್ರು ಅವನಿಗೆ ಟೆಸರಾಕ್ಟ್ ಹಾಕ್ಬೇಕು ಅಂತೇಳಿ ಕೇಳಿದ್ದಕ್ಕೆ ಥೋರ್ ಅದಕ್ಕೆ ಆನ್ಸರ್ ಮಾಡ್ತಾನೆ. ಅವನು ಚಿಟೋರಿ ಆರ್ಮಿನ ಭೂಮಿಗೆ ತಂದ್ಬಿಟ್ಟು ಇಲ್ಲಿ ಯುದ್ಧ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಪೋರ್ಟಲ್ ಓಪನ್ ಮಾಡಬೇಕಾಗಿದೆ ಅವನು, ಅದಕ್ಕೆ ಆ ಟೆಸರಾಕ್ಟ್ ಅನ್ನ ಎತ್ಕೊಂಡು ಹೋಗಿದ್ದಾನೆ ಅಂತೇಳಿ. ಇದನ್ನೆಲ್ಲ ಕೇಳ್ಬಿಟ್ಟು ಎಲ್ರಿಗೂ ದಂಗಾಗೋಗ್ಬಿಡುತ್ತೆ. ಭೂಮಿ ಮೇಲೆ ಬೇರೊಂದು ಏಲಿಯನ್ ಆರ್ಮಿನ ಕರ್ಕೊಂಬಂದ್ಬಿಟ್ಟು ಯುದ್ಧ ಮಾಡ್ತಾನ ಅಂತೇಳಿ. ಆದರೆ ಟೋನಿಗಿರೋ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ನಿಕ್ ಫ್ಯೂರಿ ಅವೆಂಜರ್ ಇನಿಷಿಯೇಟಿವ್ ಅನ್ನ ಮುಂಚೆಯಿಂದಾನೇ ಶುರು ಮಾಡಿದ್ದಾನೆ. ಆದರೆ ಇಲ್ಲಿರುವಂಥ ಹೀರೋಗಳು ಯಾರು ಕೂಡ ಗ್ಯಾದರ್ ಆಗಿರಲಿಲ್ಲ ಅಷ್ಟೇ. ಆದರೆ ಇದಕ್ಕೂ ಮುಂಚೆನೆ ಅವರು ಪೇಸ್ಟ್ ಅಂತೇಳಿ ಒಂದು ಆಲ್ಟರ್ನೇಟಿವ್ ಐಡಿಯಾ ಮಾಡಿದ್ದಾರೆ. ಆ ಐಡಿಯಾದ ಮೇಲೆನೆ ಶೀಲ್ಡ್ ಅವರು ಇಷ್ಟು ದಿನ ಕೆಲಸ ಮಾಡಿದ್ದಾರೆ. ಅದೇನು ಅಂತೇಳಿ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದುವರೆಗೂ ಅವ್ರು ಮಾಡಿರೋಂಥ ಸಂಶೋಧನೆಯನ್ನ ತಿಳ್ಕೊಡೋದಕ್ಕೆ ಅವರ ರಿಸರ್ಚ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಶೀಲ್ಡ್ ಮೇನ್ ಫ್ರೇಮ್ ಇಂದಾನೆ ಕದಿಬೇಕು ಅಂತೇಳಿ ಅದನ್ನ ಹ್ಯಾಕ್ ಮಾಡೋದಕ್ಕೆ ಅಂತೇಳಿ ಹೊರಟಿರ್ತಾನೆ. ಆದ್ರೆ ಕ್ಯಾಪ್ಟನ್ ಅಮೆರಿಕಾಗೆ ಇದು ಇಷ್ಟ ಆಗಲ್ಲ. ಮೊದಲು ಆ ಟೆಸರಾಕ್ಟ್ ಎಲ್ಲಿದೆ ಅಂತೇಳಿ ಕಂಡುಹಿಡಿಯೋದ್ ಬಿಟ್ಟು ಈ ತರ ಶೀಲ್ಡ್ ಮೇಲೆ ಅನುಮಾನ ಪಟ್ರೆ ಹೆಂಗೆ ಅಂತೇಳಿ. ಆದ್ರೆ ಬ್ರೂಸ್ನು ಟೋನಿ ಪರವಾಗಿನೇ ಇರ್ತಾನೆ. ಈ ಟೆಸರಾಕ್ಟ್ ಅನ್ನ ಸಮುದ್ರದಿಂದ ಆಚೆ ತೆಗೆದಿದ್ದೇ ಟೋನಿ ಅಪ್ಪ ಹೋವರ್ಡ್ ಸ್ಟಾರ್ಕು. ಅವತ್ತಿನ ಕಾಲದಿಂದ
ಅದ್ರ ಮೇಲೆ ಸಂಶೋಧನೆ ಮಾಡ್ತಾನೆ ಇದ್ದಾರೆ. ಆದರೆ ಇದ್ರ ಬಗ್ಗೆ ಟೋನಿಗೆ ಒಂದು ವಿಚಾರನೂ ತಿಳಿಸಿಲ್ಲ. ಅವನು ಇಡೀ ದೇಶಕ್ಕೆ ಕರೆಂಟ್ ಕೊಡುವಂತ ಆರ್ಕ್ ರಿಯಾಕ್ಟರ್ನ ಕಂಡುಹಿಡಿದಿದ್ದಾನೆ. ಅಂತ ವ್ಯಕ್ತಿಗೆ ಟೆಸರಾಕ್ಟ್ ಇಂದ ಬರ್ತಾ ಇರುವಂತ ಎನರ್ಜಿನ ಹೆಂಗೆ ಸ್ಟೇಬಲ್ ಮಾಡೋದು ಅಂತೇಳಿ ಗೊತ್ತಿರಲ್ವಾ? ಖಂಡಿತ ಗೊತ್ತಿರುತ್ತೆ. ಅದು ಇರೇಡಿಯಂ ಅನ್ನೋ ಮೆಟಲ್ ಇಂದ. ಅದನ್ನ ಟೋನಿ ಕೂಡ ಹೇಳಿರ್ತಾನೆ. ಹಿಂಗಿದ್ಮೇಲೆ ಟೋನಿನ ಹೊರಗಡೆ ಇಟ್ಬಿಟ್ಟು ಇವ್ರು ಯಾಕೆ ಸಂಶೋಧನೆ ಮಾಡೋದಕ್ಕೆ ಹೊರಟಿದ್ರು, ಅದಕ್ಕೆ ಪೇಜ್ 2 ಅಂತೇಳಿ ಯಾಕೆ ಹೆಸರಿಟ್ಟಿದ್ರು, ಇದೆಲ್ಲ ನೋಡ್ತಿದ್ರೆ ಡೌಟ್ ಬರಲ್ವಾ ಅಂತೆಲ್ಲ ಕೇಳ್ತಾನೆ. ಅವಾಗ ಕ್ಯಾಪ್ಟನ್ಗೂ ಇದ್ರಲ್ಲಿ ಏನೋ ಪಾಯಿಂಟ್ ಇದೆ ಅಂತ ಅನ್ಸುತ್ತೆ. ಅವನು ಇದಕ್ಕೂ ಮುಂಚೆ ಶೀಲ್ಡ್ ಅವರು ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದ್ರ ಮೆಟೀರಿಯಲ್ಸ್ಗಳನ್ನೆಲ್ಲ ಹುಡ್ಕೊಂಡು ಗೋಡೌನ್ಗೆ ಹೋಗ್ತಾನೆ. ಇನ್ನೊಂದು ಕಡೆ ಟೋನಿ ಸ್ಟಾರ್ಕು ಅವ್ರ ಮೇನ್ ಫ್ರೇಮನ್ನು ಹ್ಯಾಕ್ ಮಾಡಿಬಿಟ್ಟು ಆ ಟೆಸರಾಕ್ಟಿಂದ ಅವರು ವೆಪನ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಹೊರಟಿದ್ರು ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾನೆ. ಆದರೆ ಕ್ಯಾಪ್ಟನ್ ಅಮೆರಿಕಾ ಅವ್ರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ವೆಪನನ್ನು ರೆಡಿ ಮಾಡೋದಿರಲಿ, ಹೈಡ್ರಾದವರಿಂದ ಅಕ್ವೈರ್ ಮಾಡ್ಕೊಂಡಿರೋಂಥ ವೆಪನ್ಸ್ಗಳನ್ನು ಇಂಜಿನಿಯರಿಂಗ್ ಮಾಡಿ ಅವುಗಳನ್ನೇ ತಯಾರು ಮಾಡಿ ಬಳಸಬೇಕು ಅಂತಂತೇಳಿ ಪ್ಲಾನ್ ಮಾಡಿದ್ದಾರೆ ಅಂತಂತೇಳಿ ಕಂಡಿಡ್ಕೊಳ್ತಾರೆ. ಅದನ್ನ ಎಲ್ರ ಮುಂದೆನೂ ಹೇಳ್ತಾರೆ. ಹೈಡ್ರಾದವರು ಟೆಸರಾಕ್ಟ್ ಬಳಸ್ಕೊಂಡ್ಬಿಟ್ಟು ಈ ತಪ್ಪನ್ನ ಮಾಡಿ ಪ್ರಪಂಚನ ಕಂಟ್ರೋಲ್ ಮಾಡೋದಕ್ಕಂತೇಳಿ ನೋಡಿದ್ರು. ಈಗ ಶೀಲ್ಡ್ ಕೂಡ ಅದನ್ನೇ ಮಾಡ್ತಾ ಇದೆ. ಹಿಂಗಾದ್ರೆ ಹೈಡ್ರಾಗೂ ಶೀಲ್ಡ್ಗೂ ಏನ್ ವ್ಯತ್ಯಾಸ ಅಂತೇಳ್ಬಿಟ್ಟು ನಿಕ್ ಫ್ಯೂರಿನೇ ಕೇಳ್ಬಿಡ್ತಾನೆ. ಆದ್ರೆ ನಿಕ್ ಫ್ಯೂರಿ ಥೋರ್ ಮೇಲೆ ಉಲ್ಟಾ ಹೊಡೆದ್ಬಿಡ್ತಾನೆ. ಅವನು ಲಾಸ್ಟ್ ಟೈಮ್ ಭೂಮಿಗೆ ಬಂದಾದ್ಮೇಲೆ ಅವನು ಹುಡ್ಕೊಂಡು ಡೆಸ್ಟ್ರಾಯರ್ ಬಂದ, ಅಲ್ಲಿ ಗಲಾಟೆ ನಡೀತು, ಅದರಿಂದ ಆ ಟೌನೇ ಡೆಸ್ಟ್ರಾಯ್ ಆಯ್ತು. ಹಂಗಾಗಿ ನಮಗೆ ಭಯ ಆಗ್ಬಿಡ್ತು. ಯಾವ್ಯಾವ್ದೋ ಗ್ರಹದಿಂದ ಬಂದ್ಬಿಟ್ಟು ಇಲ್ಲಿ ಅವ್ರು ಚಿಕ್ಕ ಪುಟ್ಟ ಗಲಾಟೆ ಮಾಡಿದ್ರು ಕೂಡ ನಮ್ ಜನಗಳದ್ರಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಪೈನ್ ಅನ್ಭವಿಸ್ತಿರೋರು ನಾವು, ಅದಕ್ಕೆ ನಮ್ಮ ಹತ್ರ ಸ್ಟ್ರಾಂಗ್ ವೆಪನ್ಸ್ಗಳಿರ್ಬೇಕು ಅಂತ ಹೇಳ್ಬಿಟ್ಟು ಇವುಗಳನ್ನೆಲ್ಲ ತಯಾರು ಮಾಡೋದಕ್ಕೆ ಹೊರಟಿದ್ವಿ ಅಂತೆಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಥೋರ್ ಇದನ್ನೆಲ್ಲ ಒಪ್ಕೊಳ್ತಾ ಇರೋದಿಲ್ಲ. ಇದೆಲ್ಲ ಆಗಿದ್ದ ಕಿತಾಪತಿ ಲೋಕಿಯಿಂದ, ಅಷ್ಟಕ್ಕೂ ನಾವು ನಿಮ್ಮನ್ನ ಅಲ್ಲಿ ಕಾಪಾಡಿದೀವಿ, ಹೆಚ್ಚಿಗೆ ಏನು ಡ್ಯಾಮೇಜ್ ಆಗೋದಕ್ಕೆ ಬಿಟ್ಟಿಲ್ಲ ಅಂತೇಳಿ. ಹಿಂಗೆ ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೆದು ಗಲಾಟೆ ತುಂಬಾ ದೊಡ್ಡದಾಗೋಗ್ಬಿಡುತ್ತೆ. ಅಂಡ್ ಲೋಕಿಗೂ ಕೂಡ ಇದೇ ಬೇಕಾಗಿರುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಹಾಕಾಯ್ ಬರ್ತಾನೆ. ಆ ಹೆಲಿಕ್ಯಾರಿಯರ್ನ ಒಂದು ಟರ್ಬೈನ್ ಅನ್ನ ಬ್ಲಾಸ್ಟ್ ಮಾಡೋಕ್ ಬಿಡ್ತಾನೆ. ಇಡೀ ಹೆಲಿಕ್ಯಾರಿಯರ್ ಒಂದ್ ಕಡೆ ಶೇಕ್ ಆಗೋಗ್ಬಿಡುತ್ತೆ. ಅದರೊಳಗಡೆ ಇರೋರಿಗೆಲ್ಲ ತುಂಬಾನೇ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಅದೇ ರೀತಿ ಇನ್ನೊಂದು ಹ್ಯಾರೋನ ಹೊಡೆದ್ಬಿಟ್ಟು ಆ ಹೆಲಿಕ್ಯಾರಿಯರ್ನ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಇಂಜಿನ್ಸ್ಗಳನ್ನ ಆಫ್ ಮಾಡಾಕ್ಬಿಡ್ತಾನೆ. ಅವಾಗ ಹೆಲಿಕ್ಯಾರಿಯರ್ನ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋದ್ರಲ್ಲಿ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಐರನ್ ಮ್ಯಾನ್ ಬ್ಯುಸಿ ಆಗೋಗ್ಬಿಡ್ತಾರೆ. ಇನ್ನು ಆ ಹೆಲಿಕ್ಯಾರಿಯರ್ ಒಳಗಡೆ ಆಗಿರುವಂತ ಡ್ಯಾಮೇಜ್ ಇಂದ ಬ್ರೂಸ್ ಬ್ಯಾನರ್ಗೆ ಹರ್ಟ್ ಆಗೋಗ್ಬಿಡುತ್ತೆ. ಅವನು ಹಲ್ಕ್ ಆಗಿ ಬದಲಾಗೋಗ್ಬಿಡ್ತಾನೆ. ನತಾಶಾ ರೋಮನೋಫ್ ನ ಬೆರ್ಸಾಡ್ಕೊಂಡು ಹೊಡಿಬೇಕು ಅಂತೇಳಿ ಹೋಗ್ತಾ ಇರ್ತಾನೆ. ಆದ್ರೆ ಥೋರ್ ಅಡ್ಡ ಬಂದ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಅವರಿಬ್ರಿಗೂ ಫೈಟ್ ಶುರು ಆಗೋಗ್ಬಿಡುತ್ತೆ. ಇನ್ನು ಇವರಿಬ್ರು ಘಟಾನ್ಘಟಿಗಳು ಹೊಡೆದಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಇಡೀ ಹೆಲಿಕ್ಯಾರಿಯರ್ನೇ ಹಾಳು ಮಾಡಾಕ್ಬಿಡ್ತಾರೆ ಅಂತೇಳಿ ಹಲ್ಕ್ ನ ಡೈವರ್ಟ್ ಮಾಡ್ತಾರೆ. ಒಂದು ಫೈಟರ್ ಜೆಟ್ ನ ತಂದ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನು ಆ ಫೈಟರ್ ಜೆಟ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತೇಳಿ ಹೋಗಿ ಆ ಹೆಲಿಕ್ಯಾರಿಯರ್ ಇಂದ ಆಚೆ ಬಂದ್ಬಿಟ್ಟು ಭೂಮಿಗೆ ಬಿದ್ದ್ಬಿಡ್ತಾನೆ. ಅಂದ್ರೆ ನ್ಯೂಯಾರ್ಕ್ ಸಿಟಿನಲ್ಲಿರುವಂತ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬಂದು ಬಿದ್ದ್ಬಿಡ್ತಾನೆ. ಇನ್ನು ಹಾಕಾಯಿ ಆ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿದ್ರಿಂದ ಲೋಕಿ ಆ ಬೋನಿಂದ ಆಚೆ ಬಂದ್ಬಿಡ್ತಾನೆ. ಆದ್ರೆ ಥೋರ್ ಅನ್ನೋನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ, ಆಗಲ್ಲ. ಅವನ್ ಪೇಜಿಂಗ್ ಪವರ್ ನ ಬಳಸ್ಬಿಟ್ಟು ಥೋರ್ನೇ ಆ ಗ್ಲಾಸ್ ಬೋನ್ ಒಳಗಡೆ ಕೂಡ ಹಾಕ್ಬಿಡ್ತಾನೆ. ಅಂಡ್ ಅದೇ ರೀತಿ ಆ ಬೋನನ್ನ ಎಜೆಕ್ಟ್ ಮಾಡಿ ಭೂಮಿಗೆ ಬೀಳಿಸ್ಬಿಡ್ತಾನೆ. ಇನ್ನೇನದು ಭೂಮಿಗೆ ಬೀಳ್ಬೇಕು ಅನ್ನೋಷ್ಟೊಳಗಡೆ ಥೋರ್ ಆ ಗ್ಲಾಸನ್ನ ಬ್ರೇಕ್ ಮಾಡಿ ಆಚೆ ಬಂದ್ಬಿಡ್ತಾನೆ. ಇನ್ನು ನಮ್ಮ ಫಿಲ್ ಕಾಲ್ಸನ್ನು ಲೋಕಿನ ತಡಿಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾನೆ. ಆದ್ರೆ ಅವನ ಇಲ್ಯೂಷನ್ ಪವರ್ ಅನ್ನ ಬಳಸ್ಬಿಟ್ಟು ಫಿಲ್ ಕಾಲ್ಸನ್ ಅನ್ನ ಯಾಮಾರಿಸಿ ಅವನನ್ನ ಕೊಂದಾಕೆ ಬಿಡ್ತಾನೆ. ಇನ್ನೊಂದ್ ಕಡೆ ಹಾಕಾಯ್ ಬ್ಲಾಕ್ ವಿಡೋ ಹತ್ರ ತಗಲಾಕೊಳ್ತಾನೆ. ಅವಳು ಅವನಿಗೆ ಮುಸುಡಿ ಮೇಲೆ 2 ಬಾರಿಸಿ ಅವನನ್ನ ನಾಕ್ಔಟ್ ಮಾಡಿ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಈ ತರ ಒಬ್ಬೊಬ್ಬ ಹೀರೋನು ತಪ್ಪಿಸಿ ದಿಕ್ಕಾಪಾಲ್ ಮಾಡಿ ಲೋಕಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಇನ್ನು ನಿಕ್ ಫ್ಯೂರಿ ಎಲ್ಲರನ್ನೂ ಕರೆದ್ಬಿಟ್ಟು ಮತ್ತೆ ಮೋಟಿವೇಶನ್ ಸ್ಪೀಚನ್ನ ಮಾಡಿ ಅವ್ರನ್ನೆಲ್ಲ ರೊಚ್ಚಿಗೆ ಬಿಸ್ತಾ ಇರ್ತಾನೆ. ಇವನ್ ಯಾವನೋ ಲೋಕಿನನ್ನು ಬಂದ್ಬಿಟ್ಟು ನಮ್ಮನ್ನೆಲ್ಲ ದಿಪ್ಸಿ ಈ ವಿಧ್ವಂಸ ಮಾಡಿ ನಮ್ಮ ಫ್ರೆಂಡನ್ನು ಕೊಂದಾಕ್ ಹೋಗ್ಬಿಟ್ಟಿದ್ದಾನೆ ನೋಡು. ಫಿಲ್ ಕಾಲ್ಸನ್ ಪಾಪ ಭಾಳ ಒಳ್ಳೆ ಮನುಷ್ಯ, ಅವನಿಗೆ ಹಿಂಗೆ ಮಾಡ್ಬಿಟ್ಟಿದ್ದಾನಲ್ಲ ಅಂತಂತೇಳಿ ಅವನ ಸಾವಿಗಾದ್ರೂ ನಾವು ಸೇಡ್ ತೀರಿಸ್ಕೊಳ್ಳೇಬೇಕು, ಅವನನ್ನು ಹಿಡಿಲೇಬೇಕು, ಹಿಡಿದು ಹೊಡಿಲೇಬೇಕು ಅಂತಂತೇಳಿ. ಅಷ್ಟಕ್ಕೂ ಅವನು ಕ್ಯಾಪ್ಟನ್ ಅಮೆರಿಕಾನ ದೊಡ್ಡ ಫ್ಯಾನ್ ಆಗಿ ಹೋಗ್ಬಿಟ್ಟಿರ್ತಾನೆ. ನಿಮ್ಮ ಹತ್ರ ಆಟೋಗ್ರಾಫ್ಸನ್ನು ತಗೋಬೇಕು ಅಂತಂತೇಳಿ ಕ್ಯಾಪ್ಟನ್ ಅಮೆರಿಕಾ ಕಾರ್ಡನ್ನೆಲ್ಲ ಯಾವಾಗಲೂ ಜೇಬಲ್ಲೇ ಇಟ್ಕೊಂಡಿದ್ದ ಅಂತಂತೇಳಿ ಕ್ಯಾಪ್ಟನ್ ಅಮೆರಿಕಾಗೆ ಸುಳ್ಳು ಹೇಳ್ತಾನೆ. ಅಂದರೆ ಆ ಕಾರ್ಡ್ಸ್ ಅವನ ಹತ್ರ ಇದ್ದಿದ್ದು ನಿಜ, ಆದರೆ ಆ ಕಲೆಕ್ಷನ್ ಎಲ್ಲ ಅವನ ಲಾಕರ್ನಲ್ಲಿ ಇಟ್ಕೊಂಡಿರ್ತಾನೆ, ಜೇಬಲ್ಲಿ ಅಲ್ಲ. ಅಂದರೆ ಹೀರೋಸ್ಗಳನ್ನೆಲ್ಲ ಮೋಟಿವೇಶನ್ ಮಾಡಬೇಕು ಅಂತಂತಾನೆ ಆ ಥರ ಸುಳ್ಳು ಹೇಳ್ತಾನೆ. ಓಕೆ, ಅದೆಲ್ಲ ಒಂದು ಕಡೆ. ಆದರೆ ಈ ಕಥೆನಲ್ಲಿ ಅವಾಗ ಎಲ್ರಿಗೂ ಅವ್ರು ಮಾಡಿರೋಂಥ ತಪ್ಪಿನ ಅರಿವಾಗುತ್ತೆ. ನಾವು ಈಗ ಬಂದಿರೋ ಪ್ರಾಬ್ಲಮನ್ನು ಫೇಸ್ ಮಾಡೋದು ಬಿಟ್ಟು ಅನ್ನೆಸೆಸರಿ ಜಗಳ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತಂತೇಳಿ. ಲೋಕಿಗೆ ಬೇಕಾಗಿದ್ದು ಅದೇನೆ, ನಮ್ಮನ್ನ ಡೈವರ್ಟ್ ಮಾಡಿ ಅವನ ಬೇಳೆಕಾಳನ್ನ ಅವನು ಬಯಸ್ಕೊಂಡಿದ್ದಾನೆ ಅಂತ. ಅಷ್ಟೊತ್ತಿಗೆ ಹಾಕೈ ಕೂಡ ಅವನ ಕಂಟ್ರೋಲ್ನಿಂದ ಆಚೆ ಬಂದಿರ್ತಾನೆ. ನತಾಶ್ ಹತ್ರ ಅವ್ನು ಮಾಡ್ಕೊಂಡಿರೋಂಥ ಎಲ್ಲ ಪ್ಲಾನನ್ನು ಕೂಡ ಹೇಳ್ಬಿಡ್ತಾನೆ. ಅವರು ಈಗ ಪೋರ್ಟಲ್ನ ಓಪನ್ ಮಾಡೋಂಥ ಡಿವೈಸನ್ನ ಆನ್ ಮಾಡ್ತಾರೆ. ಅದು ಬೇರೆ ಎಲ್ಲೂ ಅಲ್ಲ, ಸ್ಟಾರ್ಕ್ ಟವರ್ ಮೇಲೇನೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಎನರ್ಜಿ ಸ್ಟಾರ್ಕ್ ಟವರ್ನಲ್ಲೇನೆ ಸಿಕ್ಕೋದು ಅಂತಂತೇಳಿ. ಹಂಗಾಗಿ ಕ್ಯಾಪ್ಟನ್ ಅಮೆರಿಕಾ, ಬ್ಲ್ಯಾಕ್ ವಿಡೋ, ಹಾಕೈ ಇವ್ರು 3 ಜನನು ಕ್ವಿಂಜೆಟ್ ತಗೊಂಡು ಹೊರಟ್ಬಿಡ್ತಾರೆ. ಇನ್ನು ಐರನ್ ಮ್ಯಾನ್ ಹತ್ರ ಅವನದೇ ಸೂಟ್ ಇರುತ್ತೆ. ಹಂಗಾಗಿ ಅವನು ಪುರ್ರ್ ಅಂತಂತೇಳಿ ಇವ್ರಿಗಿನ್ನ ಮುಂಚೆನೆ ಹಾರ್ಕೊಂಡು ಹೋಗ್ಬಿಡ್ತಾನೆ. ಅವನು ಹೋಗ್ಬಿಟ್ಟು ಆ ಡಿವೈಸನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತಂತೇಳಿ ನೋಡ್ತಾನೆ. ಆದರೆ
ಟೆಸರಾಕ್ಟ್ ಎನರ್ಜಿ ಮುಂದೆ ಇವನ ಎನರ್ಜಿ ಬ್ಲಾಸ್ಟ್ ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಬರಲ್ಲ. ಅಲ್ಲಾಗಿದ್ದ ಬ್ಲಾಸ್ಟ್ಗೆ ಐರನ್ ಮ್ಯಾನ್, ಎರಿಕ್ ಸೆಲ್ವಿಗ್ ಇಬ್ರು ಕೂಡ ಡಬೇರ್ ಅಂತೇಳಿ ಬಿದ್ದುಬಿಡ್ತಾರೆ. ಇದೆಲ್ಲ ಸರಿ ಹೋಗಲ್ಲ ಅಂತಂತೇಳಿ ಅವನ ಮಾರ್ಕ್ 7 ಆರ್ಮರ್ನ ಅಪ್ಗ್ರೇಡ್ ಮಾಡಿ ಹಾಕೊಳ್ಳೋಣ ಅಂತಂತೇಳಿ ಟವರ್ ಒಳಗಡೆ ಹೋಗ್ತಾನೆ. ಆದರೆ ಅಲ್ಲಿ ಆಲ್ರೆಡಿ ಲೋಕಿ ಇರೋದ್ರಿಂದ ಏನ್ ಗುರು ಜ್ಯೂಸ್ ಕುಡಿತೀಯಾ, ನಿಂದು ಯಾವ ಬ್ರ್ಯಾಂಡು, ಪರವಾಗಿಲ್ಲ ಬಾ ಪಾರ್ಟಿ ಮಾಡೋಣ ಅಂತಂತೇಳಿ ಅವನ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಅವನನ್ನ ಡೈವರ್ಟ್ ಮಾಡಿ ಆ ಮಾರ್ಕ್ 7 ಆರ್ಮರ್ನ ರಿಸೀವರ್ಸ್ಗಳನ್ನ ಕೈಗೆ ಹಾಕ್ಕೊಳ್ತಾನೆ. ಆದರೆ ಲೋಕಿ ಮಾತ್ರ ಅವನನ್ನು ಎದುರಿಸಿ ಅವನ ಹತ್ರ ಇರೋ ಸೆಪ್ಟರಿಂದ ಅವನನ್ನು ಕಂಟ್ರೋಲಿಗೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವನ ಎದೆಗೆ ಟಚ್ ಮಾಡ್ತಾನೆ. ಆದರೆ ಅದು ಆರ್ಕ್ ರಿಯಾಕ್ಟರ್ಗೆ ತಗಲಿದ್ರಿಂದ ಅದ್ರ ಎಫೆಕ್ಟು ಟೋನಿಗೆ ಹೊಡೆಯಲ್ಲ. ಏನಪ್ಪ ನಿನ್ನ ವೆಪನ್ ಏನಾದರೂ ಕೆಟ್ಟೋಯ್ತಾ, ರೆಡಿ ಮಾಡ್ಕೊಡ್ಬೇಕಂತಂತೆಲ್ಲ ಟೋನಿ ಅವನಿಗೆ ಫ್ಲೋಟ್ ಮಾಡಿಬಿಡ್ತಾನೆ. ಅದಕ್ಕೆ ಅವನಿಗೆ ಸಿಟ್ಟೆತ್ಬಿಟ್ಟು ಅವನನ್ನು ಎತ್ತಿ ಬಿಲ್ಡಿಂಗ್ ಮೇಲಿಂದ ಎಸ್ಬಿಡ್ತಾನೆ. ಆ್ಯಂಡ್ ಅದೇ ಟೈಮ್ಗೆ ಮಾರ್ಕ್ 7 ಆರ್ಮರ್ ಬಂದು ಟೋನಿನ ಸೇವ್ ಮಾಡುತ್ತೆ. ಅವಾಗ ಅವನು ಐರನ್ ಮ್ಯಾನ್ ಆಗಿ ಮೇಲ್ ಬಂದು ಅದೇ ಥರ ಲೋಕಿಗೆ ಒಂದು ಪಂಚ್ ಹೊಡೆದ್ಬಿಡ್ತಾನೆ. ಆದರೆ ಅಷ್ಟೊತ್ತಿಗೆ ಶುರುವಾಗುತ್ತೆ ನೋಡಿ ಪೋರ್ಟಲ್ಲು. ಅಲ್ಲಿಂದ ಚಿಟೋರಿ ಆರ್ಮಿ ನ್ಯೂಯಾರ್ಕಿಗೆ ಎಂಟ್ರಿ ಕೊಟ್ಬಿಡುತ್ತೆ. ಇನ್ನು ನಮ್ಮ ಹೀರೋಸ್ಗಳು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಆ್ಯಕ್ಷನ್ ಶುರು. ನಮ್ಮ ಹೀರೋಗಳೆಲ್ಲ ಏಲಿಯನ್ಸ್ಗಳಿಗೆ ದಡಬಡ ಹೊಡಿತಾನೆ ಇರ್ತಾರೆ. ಆದರೆ ಅವುಗಳು ಮಾತ್ರ ಆ ಪೋರ್ಟಲಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ. ಇವರು ಎಷ್ಟು ಅಂತ ಫೈಟ್ ಮಾಡ್ತಾರೆ. ಇವ್ರಿಗೆ ಕೊನೆದಾಗ ಒಂದು ವಿಚಾರ ಗೊತ್ತಾಗೋಗ್ಬಿಡುತ್ತೆ, ಆ ಪೋರ್ಟಲನ್ನು ಮುಚ್ಚದೇ ಇದ್ರೆ ಇದು ಮುಗಿಯೋ ಕತೆ ಅಲ್ಲ ಅಂತಂತೇಳಿ. ಹಂಗಾಗಿ ಅದನ್ನು ಮುಚ್ಚೋದಕ್ಕೆ ಏನು ಐಡಿಯಾ ಅಂತಂತೇಳಿ ಎರಿಕ್ ಸೆಲ್ವಿಗ್ಗೆ ಮಾತ್ರ ಗೊತ್ತಿರುತ್ತೆ. ಹಂಗಾಗಿ ಅವನನ್ನೇ ವಿಚಾರಿಸೋಣ ಅಂತಂತೇಳಿ ಬ್ಲ್ಯಾಕ್ ವಿಡೋ ಅವನ ಹತ್ರ ಹೋಗ್ಬಿಟ್ಟು ಕೇಳಿದಾಗ ಈ ಟೆಸರಾಕ್ಟ್ನಷ್ಟೇ ಎನರ್ಜಿ ಇರುವಂಥ ಇನ್ನೊಂದು ವೆಪನ್ ಬೇಕು, ಅಂದರೆ ಲೋಕಿ ಸೆಪ್ಟರೇ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದರೆ ಅದು ಥೋರ್ ಮತ್ತೆ ಲೋಕಿ ಇಬ್ರು ಒಡೆದಾಟದಲ್ಲಿ ಅದೇ ಸ್ಟಾರ್ಕ್ ಟವರ್ ಒಳಗಡೆನೆ ಬಿದ್ದಿರುತ್ತೆ. ಲೋಕಿ ಥೋರಿಂದ ತಪ್ಪಿಸ್ಕೊಂಡೋಗಿ ಆ ಏಲಿಯನ್ಸ್ಗಳ ಜೊತೆನೆ ತಿರುಗಾಡ್ತಾ ಇರ್ತಾನೆ. ಅದೇ ಗ್ಯಾಪಲ್ಲಿ ನತಾಶಾ ಆ ಸೆಪ್ಟರ್ನ ತಗೊಂಡು ಬಂದ್ಬಿಟ್ಟು ಆ ಪೋರ್ಟಲನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಆದರೆ ಅಷ್ಟೊತ್ತಿಗೆ ಶೀಲ್ಡ್ನ ಬೋರ್ಡ್ ಡೈರೆಕ್ಟರ್ಗಳೆಲ್ಲ ನ್ಯೂಯಾರ್ಕ್ ಸಿಟಿಗೆ ಒಂದು ಮಿಸೈಲನ್ನು ಕಳಿಸ್ಬಿಟ್ಟು ಆ ಪ್ಲೇಸನ್ನೇ ಬ್ಲಾಸ್ಟ್ ಮಾಡಾಕಬೇಕು ಅಂತಂತೇಳ್ಬಿಟ್ಟು ಒಂದು ವರ್ಸ್ಟ್ ಡಿಸಿಷನನ್ನು ತಗೊಂಡಿರ್ತಾರೆ. ಅದೇ ರೀತಿ ಒಂದು ಮಿಸೈಲನ್ನು ಕಳಿಸ್ತಾರೆ ಕೂಡ. ಇಲ್ಲಿ ನಿಕ್ ಫ್ಯೂರಿ ಅದನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಆಗಲ್ಲ. ಇನ್ನೇನು ಆ ಮಿಸೈಲು ಲಾಂಚ್ ಆಯಿತು ಅನ್ನೋಷ್ಟರೊಳಗಡೆ ಈ ವಿಚಾರನ ನಮ್ಮ ಹೀರೋಗಳಿಗೆ ನಿಕ್ ಫ್ಯೂರಿ ತಿಳಿಸ್ತಾನೆ. ಅವಾಗ ಐರನ್ ಮ್ಯಾನ್ ಆ ಪೋರ್ಟಲನ್ನು ಈಗಲೇ ಓಪನ್ ಮಾಡೋದು ಬೇಡ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಆ ಮಿಸೈಲನ್ನು ಎತ್ಕೊಂಡು ಆ ಪೋರ್ಟಲ್ ಒಳಗಡೆ ತಗೊಂಡೋಗ್ಬಿಡ್ತಾನೆ. ಅವಾಗ ಅವರ ಚಿಟೋರಿ ಸ್ಪೇಸ್ಶಿಪ್ ಏನಿರುತ್ತೆ ಅದಕ್ಕೇನೆ ಆ ಮಿಸೈಲ್ನಿಂದ ಹೊಡೆದ್ಬಿಟ್ಟು ಅದನ್ನು ಬ್ಲಾಸ್ಟ್ ಮಾಡಾಕ್ಬಿಡ್ತಾನೆ. ಅದೆಲ್ಲ ಧ್ವಂಸ ಆಗಿ ಐರನ್ ಮ್ಯಾನ್ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾ ಇರ್ತಾನೆ. ಅವಾಗ ಕ್ಯಾಪ್ಟನ್ ಅಮೆರಿಕಾ ಬ್ಲ್ಯಾಕ್ ವಿಡೋಗೆ ಆರ್ಡರ್ ಮಾಡ್ತಾರೆ ಆ ಪೋರ್ಟಲನ್ನು ಕ್ಲೋಸ್ ಮಾಡಿಬಿಡು ಅಂತಂತೇಳಿ. ಆ್ಯಂಡ್ ಅದೇ ರೀತಿ ಆ ಪೋರ್ಟಲನ್ನು ಕ್ಲೋಸ್ ಮಾಡಿದ ಕೂಡಲೇ ಭೂಮಿ ಮೇಲಿದ್ದಂಥ ಅವನ ಕಂಪ್ಲೀಟ್ ಚಿಟೋರಿ ಆರ್ಮಿ ಹಂಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾರೆ. ಅಂದರೆ ಮೋಸ್ಟ್ಲಿ ಸತ್ತೇ ಹೋಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಚಿಟೋರಿ ಸ್ಪೇಸ್ಶಿಪ್ಗೆನೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಓಕೆ, ಅದಂಗಿರ್ಲಿ. ಈಗ ಪ್ರಜ್ಞೆ ತಪ್ಪಿ ಬೀಳ್ತಾ ಇರೋಂಥ ಐರನ್ ಮ್ಯಾನ್ನ ಹಲ್ಕ್ ಕ್ಯಾಚ್ ಹಿಡ್ಕೊಂಡ್ಬಿಟ್ಟು ಭೂಮಿಗೆ ತಂದು ಬಿಸಾಡ್ಬಿಡ್ತಾನೆ. ಅವನ ಮಾಸ್ಕ್ ಅನ್ನ ತೆಗೆದು ನೋಡಿದ್ರೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಸತ್ನ ಏನ ಅಂತ ಹೇಳ್ಬಿಟ್ಟು ಡೌಟ್ ಪಟ್ಟು ಹಲ್ಕ್ ಒಂದ್ಸರಿ ಗರ್ಜನೆ ಮಾಡ್ತಾ ನೋಡಿ ಭಯಪಟ್ಟು ಎದ್ಬಿಡ್ತಾನೆ. ಇನ್ನು ಇಷ್ಟೊತ್ತಿಗಾಗಲೇ ಲೋಕಿ ಬೇರೆಯವ್ರ ಜೊತೆ ಹುಡುಗಾಟ ಆಡ್ದಂಗೆ ಹಲ್ಕ್ ಜೊತೆ ನಕ್ರ ಮಾಡಿ ಅವನ ಕೈಲಿ ಒದೆ ತಿಂದಿರ್ತಾನೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಹಿಡ್ಕೊಂಡು ಬಟ್ಟೆ ಹೊಗದಂಗೆ ಒಗೆದಿರ್ತಾನೆ. ಅದಕ್ಕೆ ಅವನು ಪ್ರಜ್ಞೆ ತಪ್ಪಿ ಅವೆಂಜರ್ಸ್ ಟವರ್ ಒಳಗಡೆನೆ ಬಿದ್ದಿರ್ತಾನೆ. ಇನ್ನೇನು ಎಚ್ಚರಾಗಿ ಕಂಡುಬಿಟ್ಟು ನೋಡೋಷ್ಟ್ರೊಳಗಡೆ ಇರೋ ಬರೋ ಹೀರೋಗಳೆಲ್ಲ ಅವನನ್ನು ಲಾಕ್ ಮಾಡ್ಕೊಂಡಿರ್ತಾರೆ. ಇನ್ನು ಫೈನಲಿ ನಿಮ್ಮ ಈ ಆಸ್ ಗಾರ್ಡಿಯನ್ಸ್ಗಳು ಸವಾಸನೆ ಬೇಡ, ನೀವು ನಿಮ್ಮ ಟೆಸರಾಕ್ಟು ಎಲ್ಲ ತಗೊಂಡು ಗಂಟು ಮುಟೆ ಕಟ್ಕೊಂಡು ನಿಮ್ಮ ಜಾಗಕ್ಕೆ ನೀವು ವಾಪಸ್ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ. ಇನ್ನೊಂದು ಕಡೆ ಹೀರೋಸ್ಗಳೆಲ್ಲ ಅವ್ರವ್ರ ಕೆಲಸಕ್ಕೆ ಅವರು ವಾಪಸ್ ಹೋಗ್ಬಿಡ್ತಾರೆ. ಬಟ್ ಮರಿಯಾ ಹಿಲ್ಗೆ ಇಲ್ಲೊಂದು ಡೌಟ್ ಇರುತ್ತೆ, ಮತ್ತೆ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಆದರೆ ಹೀರೋಸ್ಗಳೆಲ್ಲ ಮತ್ತೆ ಬರ್ತಾರಾ ಅಂತಂತೇಳಿ. ಅದನ್ನೇ ನಿಕ್ ಫ್ಯೂರಿ ಹೇಳ್ತಾನೆ, ಖಂಡಿತ ಬಂದೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಅವ್ರ ಕರ್ತವ್ಯ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ, ಅದೇ ಪ್ರಪಂಚನ ಕಾಪಾಡೋದು. ಇವರೇ ಅವೆಂಜರ್ಸ್ಗಳು, ಶತ್ರುಗಳಿಗೆ ಬುದ್ಧಿ ಕಲಿಸಿ ಅವ್ರನ್ನ ಮಟ್ಟ ಹಾಕುವಂತ ಹೀರೋಗಳು ಅಂತ ಹೇಳ್ಬಿಟ್ಟು ಈ ಸಿನಿಮಾದ ಕತೆನ ಮುಗಿಸ್ತಾನೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ದಿ ಅದರ್ ಥ್ಯಾನೋಸ್ ಮುಂದೆ ಬಂದ್ಬಿಟ್ಟು ಗೋಳಾಡ್ಕೊಂಡು ಅಳ್ತಾ ಇರ್ತಾನೆ. ನಾವ್ ಈ ಮನುಷ್ಯರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ, ಆದ್ರೆ ಅವ್ರು ನಮಗೆ ತಿರುಗಿಸಿ ಬಗ್ನಿಗೂಟ ಇಟ್ಬಿಟ್ರು. ಆ ಹೀರೋಸ್ಗಳನ್ನ ಫೇಸ್ ಮಾಡೋದು ಅಷ್ಟು ಸುಲಭ ಇಲ್ಲ, ನಾವೀಗ ಏನ್ ಮಾಡೋದು ಅಂತಂತೇಳಿ ಅದಕ್ಕೆ ನಮ್ಮ ಥ್ಯಾನೋಸು ಅವನ ಕಡೆ ತಿರುಗಿಕೊಂಡು ಒಂದು ಸ್ಮೈಲ್ ಕೊಡ್ತಾನೆ. ಓಕೆ, ಇದಿಷ್ಟು ಈ ಸಿನಿಮಾದ ಕತೆ. ಇನ್ನು ಮುಂದೆ ಶುರುವಾಗೋದೆ ಫೇಸ್ 2ನ ಸಿನಿಮಾಗಳು, ಅಂದರೆ ಐರನ್ ಮ್ಯಾನ್ 3 ಸಿನಿಮಾಯಿಂದ ಆಂಟ್ ಮ್ಯಾನ್ ಸಿನಿಮಾದವರೆಗೆ. ಆ ಕತೆಗಳನ್ನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.